ನಮಸ್ತೆ ಎಲ್ಲರಿಗೂ. ಇವತ್ತು ಸ್ವಲ್ಪ ಮಧ್ಯಾಹ್ನ 2:30 ಮೇಲೆ ಊಟ ಮುಗಿಸ್ಕೊಂಡು ಗಾರ್ಡನಿಗೆ ಬಂದಿದ್ದೀನಿ. ಅಷ್ಟೊತ್ತಲ್ಲಿ ಗಾರ್ಡನಲ್ಲಿ ಏನು ಮಾಡ್ತೀನಿ ಅಂತ ವಿಡಿಯೋದಲ್ಲಿ ತಿಳಿಸ್ತೀನಿ. ವಿಡಿಯೋ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ. ಹೊಸಬ್ರು ಯಾರಾದರೂ ಫಸ್ಟ್ ಸರಿ ಚಾನಲಿಗೆ ಬಂದು ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ತಾ ಇದ್ದೀನಿ. ನನ್ನ ವಿಡಿಯೋಗಳಿಂದ ಸ್ವಲ್ಪನಾರು ಉಪಯೋಗ ಇದೆ ಅಂದರೆ ಬೇರೆಯವ್ರಿಗೆ ಶೇರ್ ಮಾಡಿ, ನೋಡಿದವ್ರು ಹಂಗೆ ಲೈಕ್ ಕೊಡಿ ಅಂತ ಕೇಳ್ತೀನಿ. ಬನ್ನಿ ಇವಾಗ ಗಾರ್ಡನ್ ಅಪ್ಡೇಟ್ ಕೊಟ್ಟು ಆಮೇಲೆ ನಾನು ಯಾವ ಕೆಲಸಕ್ಕೆ ಬಂದಿದ್ದೀನಿ ಅಂತ ಹೇಳ್ತೀನಿ. ಪ್ರೂನ್ ಮಾಡಿರೋ ಗಿಡಗಳೆಲ್ಲ ತೋರಿಸ್ತಾ ಇದ್ದೀನಿ. 2-3 ದಿನ ಆಯ್ತಲ್ವ ಪ್ರೂನ್ ಮಾಡಿ. ಅಲ್ಲೊಂದು ಇಲ್ಲೊಂದು ಹೂವು ಕೆಳಗಡೆ ಇರೋ ಮೊಗ್ಗುಗಳೆಲ್ಲ ಅರಳಿದ್ದಾವೆ. ಇದು ಸೌಗಂಧಿಕ ಪುಷ್ಪ. ಇದು ಅಷ್ಟೇ, ಒಳಗಡೆ ಎಲ್ಲ ಗೆಡ್ಡೆ ಜಾಸ್ತಿ ಆಗಿದ್ದಾವೆ ಅನಿಸುತ್ತೆ. ಪಾಟೆಲ್ಲ ಸ್ವಲ್ಪ ಉಬ್ಬ್ದಂಗಿದ್ದಾವೆ. ಆಮೇಲೆ ಇದು ಬೋಗನ್ವಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಅರಳಿದೆ ಅಂತ. ಬಿಸಿಲಲ್ಲಿ ತುಂಬ ಬಿಸಿಲಿರೋದ್ರಿಂದ ಆ ಗಿಡಗಳು ಒಂಥರ ಸುಟ್ಟಂಗೆ ಕಾಣಿಸ್ತಾ ಇತ್ತು ನನಗೆ, ಹಂಗೆ ಅನ್ನಿಸ್ತಾ ಇತ್ತು. ಆಮೇಲೆ ತುಳಸಿ, ಇದೊಂದು ಲಾಲ್ಬಾಗಿಂದ ದಾಸವಾಳ ನಾನು ಮಹೇಶ್ ತಂದಿದ್ವಿ. ಒಂದರಲ್ಲೇ 2 ಗಿಡ ಇತ್ತು ಅಂದಲ್ಲ, ಅದು ಒಣಗೋಗಿತ್ತು ಅಂದ್ಕೊಂಡೆ. ಚಿಗುರಿ ಹೂವು ಬಿಟ್ಟಿದೆ ಇವಾಗ. ಇದು ಮಾತ್ರ ಫಸ್ಟೇ ಸೆಟ್ ಆಗ್ಬಿಡ್ತು, ಸ್ಟಾರ್ಟಿಂಗೇ ಸೆಟ್ ಆಯಿತು. ಇದು ಮಾತ್ರ ಸೆಟ್ ಆಗಿರಲಿಲ್ಲ, ಇವಾಗ ಸೆಟ್ ಆಗಿದೆ. ಇಲ್ಲಿರೋವೆಲ್ಲ ತುಳಸಿ ಗಿಡ ಕಡ್ಡಿ ಥರ ಇದೆ. ಅದು ಯಾಕೆ ಆ ಥರ ಇರುತ್ತೆ ಬೇಸಿಗೆಗಾಲದಲ್ಲಿ ಅಂತ ಎಲ್ಲ ಹೇಳ್ತೀನಿ. ಅಲ್ಲ, ಚಳಿಗಾಲದಲ್ಲಿ ಯಾರ ಮನೆಯಲ್ಲೂ ತುಳಸಿ ಗಿಡ ಚೆನ್ನಾಗಿರಲ್ಲ. ಸುಮ್ಮನೆ ಹೇಳ್ತಾರೆ ಆ ಥರ ಹಾಕಿದ್ರೆ ಬೆಳೆಯುತ್ತೆ, ಈ ಥರ ಹಾಕಿದ್ರೆ ಬೆಳೆಯುತ್ತೆ ಅಂತ. ಇಲ್ಲ, ಚಳಿಗಾಲದಲ್ಲಿ ತುಳಸಿ ಗಿಡ ಎಲೆ ಎಲ್ಲ ಮುದುರಿ ಒಣಗೋಗುತ್ತೆ. ತುಂಬ ಚಳಿ ಇರೋ ಕಡೆ ಅಂತೂ ಇದ್ದಿದ್ದು ಇದು. ಆ ಕಡೆ ರಾಜಸ್ಥಾನ ಆ ಕಡೆ ಆದರೆ ದಿನ ರಾತ್ರಿ ಅದಕ್ಕೆ ಬಟ್ಟೆ ಒದಿಸ್ತಾರಂತೆ, ಅಷ್ಟು ಚಳಿ ಇರುತ್ತಲ್ಲಿ. ಇಲ್ಲಿ ನಮ್ಮ ಹತ್ರ ಸುಮಾರಾಗಿರೋ ಚಳಿಗೇನೆ ತುಳಸಿ ಗಿಡ ಯಾವುದೂ ಆರೋಗ್ಯವಾಗಿರಲ್ಲ. ಇನ್ನು ಚಳಿಗಾಲ ಕಳೆದು ಬೇಸಿಗೆ ಸ್ಟಾರ್ಟ್ ಆಗುತ್ತೆ, ಆವಾಗ ತುಳಸಿ ಗಿಡ ತುಂಬ ಚೆನ್ನಾಗಿ ಬೆಳೆಯುತ್ತೆ. ಹಳೆ ಗಿಡನೇ ಇಡೋ ಬದಲು ಒಂದು ವರ್ಷಕ್ಕೊಂದ್ಸರಿ ನೀವು ಹೊಸ ಸಸಿ ಬೀಜ ರೆಡಿ ಮಾಡಿ ಇಟ್ಕೊಂಡು ಆ ಬೀಜ ಹಾಕಿ ಸಸಿ ಮಾಡ್ಕೊಂಡು ನೀವು ಬೇಸಿಗೆ ಶುರುವಾದ ತಕ್ಷಣ ಹಾಕೋದ್ರಿಂದ ಒಳ್ಳೆಯದು. ಆಮೇಲೆ ಅಲ್ಲಿ ಕಬ್ಬಿಣದ ರಾಡ್ ನೋಡಿದ್ರಲ್ವ, ನಾನು ಪ್ರತಿಯೊಂದು ಇದರಲ್ಲೂ ಮಳೆ ಅಥವಾ ಕಬ್ಬಿಣದ ರಾಡು ಇಟ್ಟಿದ್ದೀನಿ. ಅದು ಯಾಕೆ ಅಂತ ಒಬ್ಬರು ಕೇಳಿದರು. ಅದು ಕಬ್ಬಿಣಾಂಶ ಗಿಡಗಳಿಗೆ ಕಮ್ಮಿ ಆದರೆ ದಿನ ನಾವು ನೀರು ಹಾಕ್ತೀವಲ್ಲ, ಆ ಕಬ್ಬಿಣದ ಅಂಶ ನೀರಿಂದ ಕರಗಿ ಅದಕ್ಕೆ ಗಿಡಗಳಿಗೆ ಸಿಗುತ್ತೆ. ಅದರಿಂದ ನೀವು ಆ ಥರ ಮಾಡ್ಕೋಬೋದು. ಕಬ್ಬಿಣಾಂಶ ಕಮ್ಮಿ ಆದರೆ ಏನಾಗುತ್ತೆ ಅಂದರೆ ಎಲೆಗಳೆಲ್ಲ ಲೈಟ್ ಗ್ರೀನ್ ಆಗುತ್ತೆ, ನೋಡೋಕೆ ಹೆಲ್ದಿ ಆಗಿರಲ್ಲ ಗಿಡ. ಅದರಿಂದ ಕಬ್ಬಿಣಾಂಶ ಗಿಡಗಳಿಗೆ ನಮಗೆ ಹೆಂಗೆ ಬೇಕೋ ಅದಕ್ಕೂ ಅದೇ ಥರ ಬೇಕು. ಕಬ್ಬಿಣ ನಾನು ಮೊದಲೆಲ್ಲ ಹಳೆ ವಿಡಿಯೋಗಳ ತೋರಿಸಿದ್ದೀನಿ. ಹಳೆ ಮೊಳೆಗಳಿದ್ದರೆ ನೀರಲ್ಲಿ ನೆನೆಸ್ಬಿಟ್ಟು ಆ ನೀರು ಶೇಖರಣೆ ಮಾಡ್ಕೊಂಡು ಯಾವ್ಯಾವ ಗಿಡ ಆ ಥರ ಆಗಿದ್ದಾವೋ ಹಾಕ್ಬೋದು, ಅಥವಾ ಮಳೆ ಇಡ್ಬೋದು. ಈ ಥರ ಯಾವ್ದಾದ್ರು ರಾಡುಗಳಿದ್ದರೆ ಹಾಕ್ಬೋದು ಅಂತೆಲ್ಲ ಹೇಳಿದ್ದೀನಿ. ಅದೂ ಇಲ್ಲ ಅಂದರೆ ಬಾಳೆಹಣ್ಣು ಲಿಕ್ವಿಡು ವಾರಕ್ಕೊಂದ್ಸರಿ ಕೊಟ್ಟರು ಆ ಥರ ಗಿಡಗಳು ಚೆನ್ನಾಗಿ ಆಗ್ತವೆ. ಈ ಥರ ಹೇಳ್ಕೊಂಡು ಹೋಗಿರ್ತೀನಿ. ಆಮೇಲೆ ಇದು ಯೆಲ್ಲೋ ಕಲರ್ ಡಬಲ್ ಪೆಟಲು. ಇದಂತೂ ಯಾಕೋ ತುಂಬ ಚೆನ್ನಾಗಿ ಬರೋದೇ ಇಲ್ಲ ನನ್ನ ಹತ್ರ. ನೋಡಬೇಕು. ಮೊದಲೊಂದು ಸರಿ ಬೀಜ ಮಾಡಿದ್ದಕ್ಕೆ ಹೋಯ್ತು, 2ನೇದು ಹೋಯ್ತು, ಇದು 3ನೇದು ಭಾಗ್ಯಮ್ಮವ್ರು ತಂದು ಕೊಟ್ಟಿದ್ದು. ನೋಡಿ, ಇಲ್ಲಿ ಕಟಿಂಗ್ ಇಟ್ಟಿದ್ದೀನಿ. ಮೊನ್ನೆ ನಾನು ಪ್ರೂನ್ ಮಾಡೋವಾಗ ತಕ್ಷಣ ಅಲ್ಲಿ ಕಟಿಂಗ್ ಇಟ್ಟಿದ್ದೆ. ದಾಸವಾಳದ ಕಟಿಂಗು ನೀವು ಈಸಿಯಾಗಿ ಬರಬೇಕು ಅಂದರೆ ಅಲ್ಲೇ ಪ್ರೂನ್ ಮಾಡಿ ಪಾಟ್ ಫಸ್ಟೇ ರೆಡಿ ಮಾಡಿ ಇಟ್ಕೊಂಡ್ರೆ ಚಿಕ್ಕ ಪಾಟ್ಗಳು ಕಟ್ ಮಾಡಿದ ತಕ್ಷಣ ಮಣ್ಣಲ್ಲಿಡೋದ್ರಿಂದನೂ ಸಕ್ಸಸ್ ಆಗುತ್ತೆ. ಅದು ಒಂದು ಟಿಪ್ಸ್ ಅಂತ ತಿಳ್ಕೊಳ್ಳಿ. ಯಾಕೆಂದರೆ ನಾವು ನೀರಿನಲ್ಲಿ ಇಡೋದು ಬರುತ್ತೆ, ಆದರೆ ತಕ್ಷಣ ಬೇಕು, ಫೇಲೇ ಆಗಬಾರ್ದು ಅಂದರೆ ನಾವು ಕಟ್ ಮಾಡಿದ ತಕ್ಷಣ ಬೇರೆ ಪಾಟ್ ರೆಡಿ ಇದ್ದರೆ ಅದರಲ್ಲಿ ಇಟ್ಬಿಟ್ರೆ ಬರುತ್ತೆ. ಆ ಥರನೂ ಮಾಡಿ ನೋಡಿ, ಬರಲ್ಲ ಅನ್ನೋರು. ಇದೊಂದು ವೈಟಲ್ಲ, ಸ್ವಲ್ಪ ಪಿಂಕ್ ಇರುತ್ತೆ ವೈಟಲ್ಲಿ. ತುಂಬ ದಿನ ಆಯಿತು. ಆ ಗಿಡನೂ ತುಂಬ ಡಲ್ಲಾಗಿದೆ, ಅದನ್ನು ಒಂದು ಸ್ವಲ್ಪ ಕೇರ್ ಮಾಡಬೇಕು. ಈ ಥರ ಡಲ್ಲಾಗಿರೋ ಗಿಡಗಳು ಈ ಫೆಬ್ರವರಿಯಿಂದ ಕೇರ್ ಮಾಡಿದರೆ ದಾಸವಾಳ ತುಂಬ ಚೆನ್ನಾಗಾಗುತ್ತೆ. ತುಳಸಿ ಗಿಡದ ಬಗ್ಗೆ ನಾನು ಇನ್ನೊಂದು ವಿಡಿಯೋ ಮಾಡಿ ಹೇಳ್ತೀನಿ. ಆಮೇಲೆ ನಾನು ಕೂಡ ತುಳಸಿ ಗಿಡ ಎಲ್ಲ ತೆಗೆದ್ಬಿಟ್ಟು ಬೇರೆ ಇಡಬೇಕು. ಆಮೇಲೆ ಇದೊಂದು ಕ್ಲೀನ್ ಮಾಡಿದ್ನಲ್ವ ದಾಸವಾಳದ್ದು, ಇದೊಂದು 4 ಪಾಟ್ ಉಳ್ಕೊಂಡಿದೆ. ನೋಡಬೇಕು, ಸಾಯಂಕಾಲ ಆದರೆ ಮಾಡಬೇಕು. ಯಾಕೆಂದರೆ ಇವತ್ತು ಇದಾದಮೇಲೆ ನಾನು ಮೈಸೂರಿಗೆ ಹೋಗ್ಬೇಕಾಗುತ್ತೆ. ಶಿವರಾತ್ರಿ ಮುಂಚೆ ಮಾಡಿದ್ದು ವಿಡಿಯೋ ಇದು. ಶಿವರಾತ್ರಿ ಮೈಸೂರಲ್ಲೇ ಇರುತ್ತೆ. ಆಮೇಲೆ ನಮ್ಮ ವಾರ್ಗಿತ್ತಿ ಇದು ಕಾರ್ಯ ಇದೆ, ಅದರಿಂದ ಹೋಗ್ಬೇಕಾಗುತ್ತೆ. ಅದರಿಂದ ಇವತ್ತು ನಾನು 2:30ಗೆ ಮಲ್ಲಿಗೆ ಗಿಡ ಒಂದು ಬ್ಯಾಲೆನ್ಸ್ ಇತ್ತಲ್ವ, ಅದನ್ನು ರೀಪಾಟ್ ಮಾಡೋಣ, ಒಬ್ಬಳೇ ನೋಡೋಣ ಆಗುತ್ತಾ ಅಂತ ಬಂದಿದ್ದೀನಿ. ಇದು 16 ಇಂಚ್ ಪಾಟು. ಆದರೆ ಸ್ವಲ್ಪ ಮಣ್ಣೆಲ್ಲ ಲೂಸ್ ಮಾಡಿ ಬಗ್ಸಿದ ತಕ್ಷಣ ಈಸಿಯಾಗೇ ಬಂತು, ಕಷ್ಟ ಏನು ಅನಿಸ್ಲಿಲ್ಲ. ಓಲೆಲ್ಲ ತುಂಬ ಮುಚ್ಕೊಂಬಿಟ್ಟಿದ್ದಾವೆ ಇದರಲ್ಲಿ. ತುಂಬ ವರ್ಷ ಆಯ್ತಲ್ವ, ಓಲೆಲ್ಲ ನೀರು ಹೋಗಿ ನಿಧಾನವಾಗಿ ಮಣ್ಣು ಬಂದು ಮುಚ್ಚಿರುತ್ತೆ. ರೀಪಾಟ್ ಮಾಡಿದಾಗ ನಾವು ಓಲ್ ಕೂಡ ಕ್ಲೀನ್ ಮಾಡ್ಕೋಬೇಕು. ಆಮೇಲೆ ಪಾಟು ಕ್ಲೀನ್ ಮಾಡ್ಕೊಂಡಿದ್ದೀನಿ ನೋಡಿ, ಒಬ್ಬಳೇ ಮಾಡ್ಕೊಂಡಿದ್ದೀನಿ ಎಲ್ಲ.
ಮಧ್ಯಾಹ್ನ ಯಾರೂ ಇರಲ್ವಲ್ಲ, ಒಬ್ಬಳೇ ಮಾಡ್ಕೊಂಡು ಇವಾಗ ಹೋಲ್ ಕ್ಲೀನ್ ಮಾಡ್ತೀನಿ ನೋಡಿ. ಇದು ಇವಾಗ ಹೆಂಗೆ ಕಾಣುತ್ತೆ, ಕ್ಲೀನ್ ಆದಮೇಲೆ ಹೆಂಗೆ ಕಾಣುತ್ತೆ ಅಂತ ತೋರಿಸ್ತೀನಿ. ಈ ಥರ ನೀವು ಚೂಪಾದ ಕತ್ರಿನೋ ಅಥವಾ ಯಾವ್ದಾದ್ರು ರಾಡೋ ಚಿಕ್ಕದಾಗಿರುತ್ತಲ್ಲ ತಂತಿ ಥರ, ಆ ಥರ ಇದ್ದರೆ ನೋಡಿ, ಕತ್ರಿ ಆದರೆ ವಾಸಿ. ಈ ಥರ ಹಿಡ್ಕೊಂಬಿಟ್ಟು ರೌಂಡ್ ರೌಂಡ್ ತಿರುಗಿಸ್ಬಿಟ್ರೆ ನೀಟಾಗಿ ಪ್ಲಾಸ್ಟಿಕ್ಕು ರೌಂಡ್ ಆಗುತ್ತೆ, ಹೊಸ್ದಾಗಿ ಮಾಡ್ದಂಗೆ ಆಗೋಗ್ಬಿಡುತ್ತೆ ಹೋಲ್ಸು. ಈ ಥರ ಮಾಡ್ಕೋಬೇಕು ನೀವು. ಪ್ರತಿ ಸರಿ ರಿಪೀಟ್ ಮಾಡ್ದಾಗ ನೋಡ್ಕೋಬೇಕು. ದೊಡ್ಡ ದೊಡ್ಡ ಪಾಟು ಅಂದಾಗ ನಾನು 2-3 ಕಡೆ ಮಾಡಿರ್ತೀನಿ. ಅದಕ್ಕೆ ಸ್ವಲ್ಪ ನಾವು ಒಳಗಡೆ ಟೈಲ್ಸ್ ಆಗಲಿ ಅದಾಗಲಿ ಜಾಸ್ತಿ ಇಟ್ಟು ತೆಂಗಿನ ನಾರೆಲ್ಲ ಇದಕ್ಕೆ ಹೋಲ್ಗೆ ಹಾಕ್ಬಿಟ್ಟು ಮಾಡೋದ್ರಿಂದ ಅದು ಜಾಸ್ತಿ ಬ್ಲ್ಯಾಕ್ ಆಗೋಲ್ಲ. ಬ್ಲ್ಯಾಕ್ ಆದ್ರೂ ನಾವು ಕೆಳಗಡೆಯಿಂದ ಅದನ್ನು ನಾನು ವಿಡಿಯೋ ಮಾಡಿ ತೋರಿಸಿದ್ದೀನಿ. ಹೋಲ್ ಬ್ಲ್ಯಾಕ್ ಆದಾಗ ಈ ಥರ ಸೈಡ್ ಮಾಡಿದಾಗ ನಮಗೆ ಎಷ್ಟು ಈಜಿ ಆಗುತ್ತೆ ಅಂತ ಕೂಡ ತೋರಿಸಿದ್ದೀನಿ. ಹಳೆ ವಿಡಿಯೋಗಳು ಯಾರೂ ನೋಡಲ್ಲ, ಅದರಿಂದ ಪದೇ ಪದೇ ಮತ್ತೆ ಅದೇ ಕ್ವಶ್ಚನ್ನೇ ಕೇಳ್ತಾ ಇರ್ತಾರೆ. ಅದರಿಂದ ಇವಾಗ ಮಾಡಿ ತೋರಿಸ್ತಾ ಇದ್ದೀನಿ ನಾನು. ನೋಡಿ, ಇವಾಗ 2 ಮೊದಲು ನೋಡಿದ್ರಲ್ವ, ಅದಕ್ಕೂ ಇದಕ್ಕೂ ಹೋಲ್ಸ್ ಹೆಂಗಾಯಿತು ನೋಡಿ, ಬೇರೆ ಆಗಿಬಿಟ್ಟಿದೆ. ಆಮೇಲೆ ಇದರಲ್ಲಿ ಸೈಡ್ಗೆ ಒಂದು 2-3 ಸಸಿ ಮದರ್ ಪ್ಲ್ಯಾಂಟು ಎಲ್ಲ ಜಾಸ್ತಿ ಆಗ್ಬಿಟ್ಟು ಗಿಡ ಜಾಸ್ತಿ ಆಗಿದ್ದಾವೆ ನೋಡಿ. ಬೇರೆ ಎಷ್ಟೊಂದಿದೆ ಅಂತ ನಾನು ಇದನ್ನು ತೆಗೆದುಬಿಡ್ತೀನಿ. ಸೈಡಿಗೆ ಬಂದಿರೋ ಹೊಸ ಸಸಿ ಇಟ್ಕೊತೀನಿ. ಈ ಥರ ಮಾಡೋದ್ರಿಂದನೂ ನಾವು ಒಂದು 2 ವರ್ಷ ಗಿಡಗಳು ಅದೇ ಪಾಟಲ್ಲಿ ಬೆಳೆಸ್ಬೋದು ನೋಡಿ. ಇದು ಹೊಸ ಸಸಿ, ಇದನ್ನು ಇಟ್ಕೊತೀನಿ ನಾನು. ಅದರಲ್ಲೇ ಬೇರೆ ಪಕ್ಕ ಬೇರಿಂದ ಬಂದ್ಬಿಟ್ಟು ಒಂದು ಸಸಿ ಉಟ್ಕೊಂಡಿರುತ್ತೆ. ಒಂದು 2-3 ಸಸಿ ಇತ್ತು, ಚಿಕ್ಕದು ದೊಡ್ಡದು. ಅದರಲ್ಲೇ ಆರೋಗ್ಯವಾಗಿ ಯಾವುದೈತೋ ಅದನ್ನು ಇಡ್ತೀನಿ ನಾನು. 3 ಇದ್ದಾವೆ ನೋಡಿ, ದೊಡ್ಡದು ಇವೆರಡು ಅಲ್ಲದೆ ಇನ್ನೊಂದು ಚಿಕ್ಕದಿತ್ತು, ಅದೇನು ಇಡಕ್ಕೆ ಹೋಗಿಲ್ಲ. ಸುಮ್ಮನೆ ಒಂದೇ ಒಂದು ಗೇಣು ಅಂತೀವಲ್ಲ ಅಷ್ಟಿತ್ತು, ಅದೇನು ಹಾಕ್ಲಿಲ್ಲ. ಇದನ್ನೆಲ್ಲ ನಾನು ಕ್ಲೀನ್ ಮಾಡ್ಕೊಂಬಿಟ್ಟು ಇವಾಗ ಮಾಮೂಲಿ ನಿಮ್ಗೆ ಹೇಳ್ತೀನಲ್ಲ ಪಾಟಿಂಗ್ ಮಿಕ್ಸಿಗೆ ಯಾವ ಥರ ಮಾಡ್ತೀನಿ ಅಂತ. ಇದಕ್ಕೊಂಚೂರು ಕೋಕೋಪಿಟ್ ಇದಕ್ಕೆ ಬೇಕಾಗೋ ಅವಶ್ಯಕತೆ ಇಲ್ಲ, ಮಣ್ಣು ತುಂಬ ಚೆನ್ನಾಗಿದೆ ಇದು. ಆಮೇಲೆ ಇದಕ್ಕೆ ನಾನು ಬೆರೆಸಿ ಇಟ್ಟಿರ್ತೀವಿ ನಾವು ಕ್ಲೀನ್ ಮಾಡ್ಬೇಕಾರೆಲ್ಲ ಉಳಿದಿರೋದು ಬೆರೆಸಿ ಇಡ್ತೀನಿ ನೋಡಿ. ಅದೊಂದು ಚಿಕ್ಕದು ಹೇಳಿದ್ನಲ್ಲ, ಅದು ಬೇಡ ಅನಿಸ್ತು. ಇದು ಸುಮಾರಾಗಿ ದೊಡ್ಡದಾಗಿದೆ, ಇದನ್ನೇ ಇಡ್ತೀನಿ ನಾನು. ಮಣ್ಣು ಮೊದಲೇ ಮಿಕ್ಸ್ ಮಾಡಿ ಬಕೆಟಿಗೆ ತುಂಬೋದ್ರಿಂದ ನಾನಿವಾಗ ಪಾಟು ರೆಡಿ ಮಾಡೋಕ್ಕೆ ಈಸಿ ಆಗುತ್ತೆ. ಸ್ವಲ್ಪ ಗಾರ್ಡನ್ ವೇಸ್ಟ್ ಅಂತೂ ಇದ್ದೇ ಇರುತ್ತೆ ದಿನ. ಬೆಳಗ್ಗೆ ತೆಗೆದಿರೋದೆಲ್ಲ ಇರುತ್ತೆ, ಅದು ಇದು ಹಾಕ್ಬಿಟ್ಟು ಸ್ವಲ್ಪ ಕಿಚನ್ ವೇಸ್ಟು ಇತ್ತು, ಮಧ್ಯಾಹ್ನ ಬಂದಿರೋದಕ್ಕೆ ಕಿಚನ್ ವೇಸ್ಟು ಇತ್ತು. ಎಲ್ಲ ಹಾಕಿ ಪಾಟ್ ರೆಡಿ ಮಾಡಿ ರಿಪಾಟು ಮಾಡಿದೆ. ಅರ್ಜೆಂಟ್, ಅದೊಂದು ನಿಲ್ಲಿಸಲೇಬಾರ್ದು, ಇದನ್ನು ಮುಗಿಸ್ಲೇಬೇಕು. ಇದು ಮಲ್ಲಿಗೆ ಗಿಡದ ಕೆಲಸ ಅವತ್ತೇ ಮುಗಿದುಬಿಡ್ಬೇಕು ಅಂತ ಮಾಡಿದೆ. ನಾನು ಹೋಗಿದ್ದು ಶನಿವಾರ, ಭಾನುವಾರ ಶಿವರಾತ್ರಿ ಇತ್ತು ನೋಡಿ. ಅದೇ ಪಾಟಲ್ಲೇ ಎರೆಹುಳನೂ ಇದ್ವು, ಆದ್ರೂ ತುಂಬ ಗಟ್ಟಿ ಆದಾಗ ಕೆಳಗಡೆ ಹೋಗಲ್ಲ, ಮೇಲ್ಮೇಲೆ ಇರುತ್ತೆ ನೋಡಿ. ಇದು ಬೇರೆ ಮಣ್ಣು ಇದರಲ್ಲಿತ್ತಲ್ಲ, ಅರಶಿನದ ಮಣ್ಣು, ಆ ಮಣ್ಣು ಹಾಕಿದ್ದೀನಿ ಪಾಟಿಗೆ. ಸೇಮ್ ಆ ಪಾಟಲ್ಲಿರೋ ಮಣ್ಣೇ ನಾನು ಹಾಕಿಲ್ಲ. ಆ ಪಾಟಲ್ಲಿರೋ ಮಣ್ಣು ನಾನು ಬೆರೆಸ್ಬಿಟ್ಟು ಬೇರೆದಕ್ಕೆ ಮತ್ತೆ ಬಕೆಟಿಗೆ ತುಂಬಿಡ್ತೀನಿ. ಈ ಥರ ಮಾಡ್ತೀನಿ. ಇವಾಗ ಪಾಟಿಂಗ್ ಮಿಕ್ಸ್ ಎಲ್ಲ ರೆಡಿ ಆದಮೇಲೆ ನಾನು ನೋಡಿಸ್ತಾ ಇದ್ದೀನಿ, ಯಾಕೆಂದರೆ ಪದೇ ಪದೇ ತೋರಿಸಿದ್ರೆ ಅದಕ್ಕೂ ಬೋರ್ ಆಗುತ್ತೆ. ನಾನು ಯಾವ ಥರ ಪಾಟ್ ರೆಡಿ ಮಾಡ್ತೀನಿ ಅಂತ ಆಲ್ರೆಡಿ ತೋರಿಸಿದ್ದೀನಿ ನಿಮಗೆ. ನಾನು ಒಬ್ಬಳೇ ಇರೋದ್ರಿಂದ ನಾನೆಲ್ಲ ಗಿಡ ಇಟ್ಟಾದಮೇಲೆ ನಿಮಗೆ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ಅದನ್ನು ಎತ್ತಿಡೋಕ್ಕೇನು ಹೋಗಲ್ಲ, ನಾನು ಎಲ್ಲಿತ್ತೋ ಅಲ್ಲೇ ರೆಡಿ ಮಾಡಿ ಸೈಡಿಗೆ ಸರಿಸ್ಬಿಟ್ಟು ನೀರು ಹಾಕಿ ಬಂದೆ, ಎಪ್ಸಮ್ ಸಾಲ್ಟು ಎಲ್ಲ. ಇನ್ನು ಮಲ್ಲಿಗೆ ಗಿಡ ಎಲ್ಲ ರೆಡಿಯಾಗಿದ್ದಾವಲ್ಲ, ಅವನ್ನೆಲ್ಲ ಒಂದು ಸಾಲು ಮಾಡಿದ್ದೀನಲ್ಲ, ಆ ಸಾಲಲ್ಲಿ ಸೇರಿಸ್ಬೇಕು, ಅಷ್ಟೇ ಕೆಲಸ ಇರೋದು. ಇದು ಲಾಸ್ಟ್ ಗಿಡ, ಅದರಿಂದ ಅದನ್ನು ಮಾಡಿ ಮುಗಿಸ್ಬಿಡೋಣ, ನೋಡೋಣ ಆಗುತ್ತಾ ಇಲ್ಲ ಅಂತ ಬಂದೆ. ಆಯಿತು, ಖುಷಿ ಆಯಿತು. ಇಷ್ಟು ದಿನಕ್ಕೆ ಒಬ್ಬಳೇ ರಿಪಾಟ್ ಮಾಡಿದ್ದಕ್ಕೆ ಒಂಥರ ಖುಷಿನೇ ಅನ್ನಿಸ್ತು ನನಗೆ. ಎಲ್ಲ ಮಾಡಿಬಿಟ್ಟು ಇಲ್ಲಿ ಎಲೆ ಬಳ್ಳಿಗಳು ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿ, ಹುಳ ಬಂದಿರೋ ಎಲೆ ಎಲ್ಲ ಪ್ರೂನ್ ಮಾಡ್ಕೊಂಡು ಸ್ವಲ್ಪ ಕಟ್ಟಿ ಎಪ್ಸಮ್ ಸಾಲ್ಟ್ ಹಾಕಿದ್ದೀನಿ. ನಮಸ್ತೆ, ಇನ್ನೊಂದು ವಿಡಿಯೋ ಸಿಗ್ತೀನಿ.